ಮ್ಯಾಮ್ ಹಾ. ಬಿಗ್ ಬಾಸ್ ನೋಡ್ತಿದ್ದೀರಲ್ವಾ? ನೋಡ್ತಾ ಇದೀನಿ. ಓಕೆ, ಯಾರಿಗೋಸ್ಕರ ಬಿಗ್ ಬಾಸ್ ನೋಡ್ತಿದ್ದೀರಾ? ಗಿಲ್ಲಿಗೋಸ್ಕರ. ಗಿಲ್ಲಿಗೋಸ್ಕರ. ಯಾಕೆ ಗಿಲ್ಲಿಗೋಸ್ಕರ ನೋಡ್ತಿದ್ದೀರಾ ಅಂತ? ಅವ್ರು ನನ್ನ ಫ್ರೆಂಡು. ಫ್ರೆಂಡು. ಓಕೆ, ಎಷ್ಟು ವರ್ಷದಿಂದ ಫ್ರೆಂಡು ಅಂತ ಅಂದ್ರೆ ಅದೆಲ್ಲ ಪರ್ಸನಲ್ ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ವಾ? ಓಕೆ, ಅಲ್ಲ ಈಗ ಫ್ರೆಂಡು ಅಂತಂದ್ರಲ್ವಾ, ಫ್ರೆಂಡ್ ಬಗ್ಗೆ ಗೊತ್ತಿರುತ್ತಲ್ವಾ ಗಿಲ್ಲಿ ಬಗ್ಗೆ ಯಾವ ತರ ಇರ್ತಿದ್ರು ಅಂತ ಆಚೆಗೆ? ಅವನು ಆಚೆ ಹೇಗಿದ್ದ ಅದೇ ತರ ಮನೇಲೂ ಇದ್ದಾನೆ. ಬಟ್ ಜನ ನೋಡೋ ತರ ಚೇಂಜ್ ಆಗಿದೆ. ಅವನ ಕಾಮಿಡಿಯನ್ ಆಗೂ ನೋಡ್ತಾರೆ, ಸೀರಿಯಸ್ ಆಗೂ ನೋಡೋರಿದ್ದಾರೆ. ಅವನ ಹೆಸರಲ್ಲಿ ಅಂದ್ರೆ ಬೆಳೆ ಬೇಯಿಸ್ಕೊಳೋರು ಇದ್ದಾರೆ. ಇದು ಹೇಳೋದು ತಪ್ಪಾಗುತ್ತೆ, ಬಟ್ ಸ್ಟಿಲ್ ಅವನು ಒಳ್ಳೆ ಮನ್ಸಿನ ಮಾತು ಹೇಳ್ತಾನೆ. ಎಲ್ಲೂ ಮುಖವಾಡದ ಮುಖ ತೋರಿಸ್ತಿಲ್ಲ. ಸ್ವಲ್ಪ ಜನ ಅವನ ಬಗ್ಗೆ ಕೆಟ್ಟದಾಗೂ ಟ್ರೋಲ್ ಮಾಡ್ತಿದ್ದಾರೆ, ಒಳ್ಳೇದಲ್ಲೂ ಟ್ರೋಲ್ ಮಾಡ್ತಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ನು ನಿಜ, ಅವ್ನು ಹೆಂಗಿದ್ದಾನೆ ಅದೇ ಆಚೆ ಹೇಗಿದ್ನೋ ಒಳಗೂ ಅದೇ ರೀತಿ ಇದ್ದಾನೆ. ಬಟ್ ಅವನು ಎಲ್ಲ ಕಡೆ ಫೇಮಸ್ ಆಗ್ತಿದ್ದಾನೆ. ಇವಾಗ ಯಾರ್ ಬಾಯಲ್ಲಿ ನೋಡಿದ್ರು ಗಿಲ್ಲಿ 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 ಅಂತಾನೆ ಬರ್ತಿದೆ. ಹೌದು. ಈ ಟ್ರೋಲ್ ಮಾಡೋರು ಇನ್ನೂ ಜಾಸ್ತಿ ಫೇಮಸ್ ಮಾಡ್ತಿದ್ದಾರೆ. ಅದು ತುಂಬಾ ಖುಷಿ. ಗಿಲ್ಲಿಗೋಸ್ಕರನು ಬಿಗ್ ಬಾಸ್ ನೋಡ್ತೀವಿ, ಎಲ್ಲಾರ್ಗೋಸ್ಕರನು ಬಿಗ್ ಬಾಸ್ ನೋಡ್ತೀವಿ. ಓಕೆ, ಬಟ್ ಆದ್ರೂ ಕೂಡ ಸ್ವಲ್ಪ ಜನ ಹೇಳ್ತಿದ್ರೆ ಇಲ್ಲ ಗಿಲ್ಲಿ ವಿನ್ ಆಗ್ಬಾರ್ದು, ಗಿಲ್ಲಿ ಟಾಸ್ಕ್ ಆಡಲ್ಲ, ಬರೀ ಎಂಟರ್ಟೈನ್ಮೆಂಟ್ ಮಾತ್ರ ಮಾಡ್ತಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನಂತೀರಾ? ಸರ್, ಅವ್ನ್ ಟಾಸ್ಕು ಆಡಿದಾನೆ, ಎಂಟರ್ಟೈನ್ಮೆಂಟು ಮಾಡ್ತಿದ್ದಾನೆ. ಇವಾಗ ಎಲ್ರು ಇವಾಗ ಎಲ್ಲಾ ಜನ ಅವನೇ ಗೆಲ್ಬೇಕು ಅಂತಿದ್ದಾರೆ. ಅವನಿಗೆ ಇದು ಗೊತ್ತಿಲ್ಲ. ಅವನ ಎಫರ್ಟ್ ಅವ್ನು ಹಾಕ್ತಿದ್ದಾನೆ, ಅವ್ನು ಆಡ್ತಿದ್ದಾನೆ. ಅದೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೂ ವಿನ್ ಆಗ್ಬೋದು. ಇವಾಗ ಎಲ್ರು ಎಂಟರ್ಟೈನ್ ಮಾಡ್ತಿದ್ದಾರೆ. ಅವ್ನ ಕಲೆ ಏನು ಕಾಮಿಡಿ ಮಾಡಿ ಅವ್ನು ಫೇಮಸ್ ಆದ. ಅಲ್ಲೋಗು ಕಾಮಿಡಿ ಮಾಡಿ ಎಲ್ರ ಮನ್ಸಿಗೆ ಗೆದ್ದಿದ್ದಾನೆ. ಬಟ್ ಸ್ಟಿಲ್ ಅವನು ಟಾಸ್ಕ್ ಆಡಿಲ್ಲ ಅಂದ್ಬಿಟ್ಟು ಗೆಲ್ಲಲ್ಲ ಅಂತ ಇಲ್ಲ. ಜನ ವೋಟ್ ಮಾಡೋದ್ರ ಮೇಲೆ, ಮತ್ತೆ ಅವನಷ್ಟು ಎಂಟರ್ಟೈನ್ಮೆಂಟ್ ಯಾರು ಮಾಡಿಲ್ಲ ಮನೇಲಿ. ಹಂಗ ಹೋಲ್ಸ್ಕೊಂಡ್ರೆ ಬೇರೆಯವರು ಎಂಟರ್ಟೈನ್ ಮಾಡಿಲ್ವಲ್ಲ, ಹೌದು. ಬೇರೆಯವ್ರು ಗೆಲ್ಬೋದಾ? ಹೌದು. ನಿಜ ಅಲ್ವಾ? ಇವ್ನು ಟಾಸ್ಕ್ ಆಡಿಲ್ಲ, ಗೆಲ್ಲೋದ್ ಬೇಸ್ಟ್, ಅದೆಲ್ಲ ಸುಳ್ಳು ಸರ್. ಇವಾಗ ಜನದ ಮನ್ಸು ಯಾರು ಗೆದ್ದಿರ್ತಾರೆ, ಯಾರು ಎಂಟರ್ಟೈನ್ ಮಾಡಿರ್ತಾರೆ. ಹೌದು, ಎಲ್ರು ಟಾಸ್ಕ್ ಆಡಿದ್ದಾರೆ, ಆಡ್ದವ್ರೆಲ್ಲ ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. ಗೆಲ್ಲೋದು ಒಬ್ರೆ, ಅದು ಟೈಮಿಂಗ್ಸ್ ಇರುತ್ತೆ. ಸೊ ಗಿಲ್ಲಿನೇ ವಿನ್ ಆಗೋದು ಅಂತ ಎಲ್ರಿಗೂ ಗೊತ್ತು. ಅದು ವೋಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ ಡಾಕ್ ಸತೀಶ್ ಅವರು ಸ್ಲಮ್ ಅವರೆಲ್ಲ ಓಟ್ ಹಾಕ್ತಾರೆ ಗಿಲ್ಲಿಗೆ ಅಂತ ಅಂದ್ರು. ಅದನ್ನ ಯಾವ ತರ ತಗೊಳ್ತಿದ್ದೀರಾ ಅಂತ? ಸ್ಲಮ್ಮೋರ್ ಜನ ಅಲ್ವಾ, ಅವರು ಮನುಷ್ಯ ಅಲ್ವಾ, ಅವ್ರ ಊಟ ತಿನ್ನಲ್ವಾ? ಸ್ಲಮ್ಮೋರ್ ಬೇರೆ ಊಟ ತಿನ್ನೋದ್, ನಾವ್ ಬೇರೆ ಊಟ ತಿನ್ನೋದಾ? ಎಲ್ರು ಒಂದ್ ಅನ್ನನೇ ತಾನೇ ತಿನ್ನೋದು, ಹೊಟ್ಟೆ ತುಂಬಿಸ್ಕೊಳಕ್ಕೆ. ಎಲ್ರು ದುಡಿತಾರೆ. ಒಬ್ರು ರಿಚ್ ಪೀಪಲ್ ರಿಚ್ ಆಗಿ ದುಡಿಬಹುದು, ಪುವರ್ ಪೀಪಲ್ ಪುವರ್ ಆಗಿ ದುಡಿಬಹುದು. ಎಂಡ್ ಆಫ್ ದಿ ಡೇ ಒಳ್ಳೆ ನಿದ್ದೆ, ಊಟ, ಬಟ್ಟೆ, ಆಶ್ರಯನೇ ಬೇಕು, ಬೇರೆ ಇನ್ನೇನು ಇಲ್ಲ. ಸ್ಲಮ್ಮೋರ್ ಹಾಕ್ಲಿ, ಅದ್ರಲ್ಲಿ ಏನ್ ತಪ್ಪು ಸರ್? ಅವ್ನ್ ಸ್ಲಮ್ಮೋರ್ ಮನ್ಸೇ ಗೆದ್ದಿದ್ದಾನೆ ಅಂದ್ರೆ ಇನ್ನ ದೊಡ್ಡ ಜನದ ಮನ್ಸು ಗೆದ್ದಿರಲ್ವಾ? ಈಗ ತುಂಬಾ ಜನ ಹೇಳ್ತಾರೆ ಗಿಲ್ಲಿನ ಏನೋ ಗೆಲ್ಬಾರ್ದು, ಬೇರೆಯವರೇ ಗೆಲ್ಬೇಕು ಅನ್ಕೊಂಡು ಕೆಲವೊಂದಿಷ್ಟೆಲ್ಲ ನೆಗೆಟಿವ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಂತೀರಾ? ಸರ್, ಗಿಲ್ಲಿ ಗೆಲ್ಬಾರ್ದು. ಇವಾಗ ಮೇನ್ ಟಾರ್ಗೆಟ್ ಗಿಲ್ಲಿ. ಯಾಕಂದ್ರೆ ಅವನ್ನ ಕೆಟ್ಟದಾಗೂ ಟ್ರೋಲ್ ಮಾಡ್ತಿದ್ದಾರೆ, ಒಳ್ಳೇದಾಗೂ ಟ್ರೋಲ್ ಮಾಡ್ತಿದ್ದಾರೆ. ಪ್ರತಿಯೊಬ್ರು ಇವಾಗ ತೆಲುಗು ಅವರು ಬಿಗ್ ಬಾಸ್, ನಮ್ ಕನ್ನಡ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನ ಜಾಸ್ತಿ ಇಷ್ಟಪಡ್ತಾರೆ. ಯಾಕಂದ್ರೆ ಅವ್ನ್ ಏನಂತ ಅವನೇ ತೋರ್ಸ್ಕೊತಿದ್ದಾರೆ. ಬಟ್ ಬೇರೆ ಏನು ಮಸಾಲಗಳಾಗ್ತಿಲ್ಲ. ಅವ್ನ ಎಷ್ಟು ಬಡತನದಿಂದ ಬಂದಿರೋದಂದ್ರೆ ಅವನೆಲ್ಲೂ ನನ್ ಬಡವ, ಅವ್ನ ಎಷ್ಟು ರಿಯಾಲಿಟಿ ಶೋಸ್ ಮಾಡ್ಕೊಂಡ್ ಬಂದಿದ್ದಾನೆ. ಎಲ್ಲೂ ನನ್ ಬಡವ, ನಂಗೆ ಅದಿಲ್ಲ ಇದಿಲ್ಲ ಎಲ್ಲೂ ತೋರ್ಸ್ಕೊಂಡಿಲ್ಲ. ಅವ್ನ ಮನ್ಸಿನ ಮಾತು ಹೇಳ್ತಾನೆ, ಅವ್ನ ಮನ್ಸಿಗೆ ಏನ್ ಬರುತ್ತೋ ಅದನ್ನೇ ಮಾತಾಡ್ತಾನೆ, ಬಿಟ್ಟು ಬೇರೆ ಏನು ಮಾತಾಡಲ್ಲ. ನೋಡೋಣ, ವೋಟಿಂಗ್ ಮೇಲೆ ಡಿಪೆಂಡ್ ಆಗೋದು ಯಾರು ಗೆಲ್ತಾರೆ ಅಂತ. ಜನ 100 ಮಾತಾಡ್ತಾರೆ, 100 ಆಗಲ್ಲ. ನೋಡೋಣ, ಗಿಲ್ಲಿನೇ ಗೆಲ್ಲೋದು ಎಲ್ರ ಪ್ರಕಾರ. ಪ್ರತಿಯೊಬ್ರು ಅವ್ರು ಓಟ್ ಹಾಕೋದಲ್ದೆ ಫ್ರೆಂಡ್ಸ್ ಕೈಲೆಲ್ಲ ಓಟ್ ಹಾಕ್ಸ್ತಾರೆ. ನಾನು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಕೈಲೆಲ್ಲ ಓಟ್ ಹಾಕ್ಸಿದ್ವಿ. ಬಟ್ ಗಿಲ್ಲಿನೇ ವಿನ್ ಆಗುತ್ತೆ. ಈಗ ಸೀಸನ್ 10 ನಲ್ಲಿ ಕಾರ್ತಿಕ್ ಮತ್ತೆ ಸಂಗೀತ ಒಂದು ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿತ್ತು. ಹೌದು. ಲಾಸ್ಟ್ ಅಲ್ಲಿ ಇಬ್ರದ್ದು ಒಂದು ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು ಅಂತಾನೆ ಹೇಳ್ಬೋದು. ಈ ಸೀಸನ್ ಅಲ್ಲಿ ಕಾವ್ಯದು ಮತ್ತೆ ಗಿಲ್ಲಿದು ಚೆನ್ನಾಗಿತ್ತು. ಈ ವಾರದಿಂದ ಇಬ್ರು ಮಾತಾಡ್ತಾ ಇಲ್ಲ. ಅಂದ್ರೆ ಸೇಮ್ ಅದೇ ತರ ಆಗುತ್ತೆ ಅಂತೀರ ಹೊರಗಡೆ ಬಂದ್ಮೇಲೆ, ಅಥವಾ ಸರ್, ಇವಾಗ ಒಬ್ರ ಬಗ್ಗೆ ಮಾತಾಡಿ ನಮ್ಗೇನು ಆಗ್ಬೇಕಾಗಿಲ್ಲ ಸರ್. ಅದು ಅವ್ರವ್ರ ಮನಸ್ಥಿತಿ. ಇವಾಗ ನಾವೇ ಬೇರೆಯವ್ರ ಜೊತೆ ಜಗಳ ಆಡಿದ್ವಿ ಅಂದ್ರೆ ಅದು ನಮ್ಮಿಬ್ಬರು ಅಂಡರ್ಸ್ಟ್ಯಾಂಡಿಂಗು. ನಾವು ಮುಂದಕ್ಕೆ ಒಂದಾಗಿ ಚೆನ್ನಾಗೂ ಮಾತಾಡ್ಬೋದು, ಅಥವಾ ಮಾತು ಬಿಡ್ಬೋದು. ಅದು ನಮಗ್ ಬಿಟ್ಟಿದ್ದು. ಮೂರನೇ ಅವ್ರು ಹೇಳಿದ್ರು ಅಂದ್ಬಿಟ್ಟು ಅವ್ರು ಆಚೆ ಬಂದ್ಮೇಲೆ ಅದೇ ರೀತಿ ಇರ್ತಾರೆ ಅಂತ ಏನಿಲ್ಲ. ಒಳಗೂ ಒಳ್ಳೆ ಫ್ರೆಂಡ್ಸ್ ಆಗಿದ್ರು, ಆಚೆ ಬಂದ್ಬಿಟ್ಟು ಅವ್ರು ಒಳ್ಳೆ ಫ್ರೆಂಡ್ಸ್ ಆಗಿ ಇರ್ತಾರೆ. ಲೈಕ್ ಅವನು ಅಯ್ಯೋ ಅವಳು ಮಾತ್ ಬಿಟ್ಲು ಅಂದ್ಬಿಟ್ಟು ಅವ್ನು ಮಾತ್ ಬಿಡೋ ಹುಡ್ಗನೇ ಅಲ್ಲ. ನೀವು ಆಕ್ಚುಲಿ ನೋಡಿರ್ಬೋದು, ಯಶು ಗಗನ ಜೊತೆ ಫ್ಲರ್ಟಿಂಗ್ ಅಂತಲ್ಲ, ಜನ ಫ್ಲರ್ಟಿಂಗ್ ಅಂತ ತಗೊಂಡ್ರು. ಅವನು ಫ್ರೆಂಡ್ಲಿಯಾಗಿ ಮಾತಾಡಿ ಚೆನ್ನಾಗಿದ್ದ. ಇವಾಗ ಕಾವ್ಯ ಜೊತೆನೂ ಚೆನ್ನಾಗಿದೆ, ಆಚೆ ಬಂದು ಚೆನ್ನಾಗಿರ್ತಾನೆ. ಓಕೆ.
ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಲ್ಲರೂ ಗಿಲ್ಲಿ ಕೊಟ್ ಮಾಡಿ ಗಿಲ್ಲಿನ ಗೆಲ್ಸೋಣ. ಥ್ಯಾಂಕ್ ಯು.